ಇನ್ನು GBA ಇವತ್ತು ತುಂಬಾ ಒಂದು ಒಳ್ಳೆ ಡ್ರೈವ್ ಮಾಡ್ತು ಇವತ್ತು ಬೆಂಗಳೂರಿನಲ್ಲಿ. ಅದೇನಂತ ಹೇಳಿದ್ರೆ ಈ ಕಸ ಎಲ್ಲೆಂದರಲ್ಲಿ ಎಸಿತಾರಲ್ಲ ಅಂಥವ್ರಿಗೆ ಇವತ್ತು ಶಾಕ್ ಕೊಟ್ಟಿದೆ. GBA ದಂಡ ಪ್ರಯೋಗಕ್ಕೂ ಕೂಡ ಜಗ್ಗಿರಲಿಲ್ಲ ನಮ್ಮ ಸಿಟಿ ಮಂದಿ. ಸೊ ಅಂಥವ್ರಿಗೆ ಈಗ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಸ ಎಸಿತಾ ಇದ್ದಾರೆ ನಾಗರಿಕರು, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಅದು ಗೊತ್ತಿರೋ ವಿಚಾರ. ಆದರೆ ಈಗ ಕಸ ಹಬ್ಬಕ್ಕೂ ಕ್ಯಾರೆ ಅಂತಿಲ್ಲ ಈ ಬೆಂಗಳೂರಿಗರು. ನೋಡಿ, ತಗೊಬಂದು ನಿಮ್ಮ ಮನೆ ಮುಂದೆ ಸುರಿತಾರೆ ಅಂತ ಹೇಳಿದ್ರು ಕೂಡ ಡೋಂಟ್ ಕೇರ್, ಎಲ್ಲಿ ಬೇಕಾರಲ್ಲಿ ತಗೊಂಡೋಗಿ ಎಸ್ದು ಬರ್ತಾರೆ. ನೋಡೋಣ ಬಿಡಿ, ನಮ್ಮನೆ ಹತ್ರ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಉಡಾಫೆಗಳು. ಅದಕ್ಕೋಸ್ಕರ ಅಂತ ಇವತ್ತು ನೋಡಿ ಮೆಟ್ಲು ಹತ್ಕೊಂಡು ಹೋಗಿದ್ದಾರೆ GBA ಅಧಿಕಾರಿಗಳು. ಕೆಲವೊಂದಷ್ಟು ಜನ ಸಿಬ್ಬಂದಿ ಹೋಗಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ರೂ ಕೂಡ ಅವ್ರು ಏನು ಬೇಕಾಬಿಟ್ಟಿಯಾಗಿ ಎಸಿತಾ ಇದ್ರು. ಮನೆ ಮುಂದೆ ಗಾಡಿ ಬರುತ್ತೆ ಇನ್ಫ್ಯಾಕ್ಟ್. ಜೊತೆಗೆ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಹಾಕಿ ನಂತರ ಮನೆಗೆ ಡೋರ್ ಟು ಡೋರ್ ಕಲೆಕ್ಷನ್ ಕೆಲವೊಂದು ಕಡೆ ಇದೆ. ಬಟ್ ಅದು ಮನೆ ಮುಂದೆ ಬರೋರ್ಗೂ ಕೂಡ ಕಸ ಕೊಡೋದಕ್ಕೆ ನಮ್ಮ ಜನರಿಗೆ ಆಗಲ್ಲ. 8 ಗಂಟೆಗೆ ಬನ್ನಿ, ಇಲ್ಲ 9 ಗಂಟೆಗೆ ಬನ್ನಿ, ಇಲ್ಲ ನಾವೆಲ್ಲ ಆಫೀಸ್ಗೆ ಹೋಗಿರ್ತೀವಿ ಬೆಳಿಗ್ಗಿನ ಜಾವ 5 ಗಂಟೆಗೆ ಬನ್ನಿ ಅಂತ ಅವ್ರದ್ದೇ ಕಾರಣಗಳನ್ನು ಕೊಡ್ತಾ ಇರ್ತಾರೆ. ಇದು ಬೆಂಗಳೂರಿಗರ ಸಮಸ್ಯೆ. ಇದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ ನನ್ನ ಮೂಗಿನ ನೆರಕ್ಕೇನೆ ಕೆಲಸ ಆಗಬೇಕು ಅಂತ ಹೇಳಿ ಬಯಸುವಂಥವ್ರು. ಸೊ ಅಂಥವ್ರಿಗೆ ಇವತ್ತು ಶಾಕ್ ಕೊಟ್ಟಿದ್ದಾರೆ. ಒಂದಷ್ಟು ದಂಡ ಕೂಡ ಪ್ರಯೋಗ ಮಾಡಿದ್ದಾರೆ. ಇದಕ್ಕೂ ಕೂಡ ಕ್ಯಾರೆ ಅಂದೇ ಇರೋರಿಗೆ ಬೇರೆ ರೀತಿಯಲ್ಲೇ ಈಗ ಬುದ್ಧಿ ಕಲಿಸ್ಬೇಕಾಗತ್ತೆ. ಇವ್ರುಗಳ ಮೇಲೆ ಕೇಸ್ ಬುಕ್ ಮಾಡಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ, ಇವರು ಸೌಂದರ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಒಂದಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕಾನೂನುಗಳನ್ನು ಹಾಕಿ ಕೇಸ್ ಹಾಕಿ ಇವ್ರನ್ನ ಶಿಕ್ಷೆಗೆ ಏನಾದರೂ ಒಳಪಡಿಸ್ಬೋದಾ? ಇಂಥದ್ದಕ್ಕೆ ಈಗ ಏನಾದರೂ GBA ಮುಂದಾಗತ್ತಾ ನೋಡಬೇಕು. ಎಸ್, ಲಾಲ್ಬಾಗ್ ಮುಖ್ಯ ರಸ್ತೆ ಬಹಳ ಮೇನ್ ರೋಡ್, ಅದು ಬಹಳ ಜನನಿಬಿಡವಾದಂಥ ಪ್ರದೇಶ. ಅಲ್ಲಿ ಕಸದ ರಾಶಿ, ರಾತ್ರಿ ವೇಳೆ ಗಾಡಿಲಿ ಬಂದು ಕಸ ಎಸಿತಾ ಇದ್ದಾರೆ ಜನ. ಫುಟ್ಪಾತ್ ಬಳಿಯಲ್ಲೆಲ್ಲ ರಾಶಿ ರಾಶಿ ಕಸ. ಬೆಳಗಾದ್ರೆ ಅದೇ ಫುಟ್ಪಾತ್ನಲ್ಲಿ ಇವರೇ ಓಡಾಡಬೇಕು. ಹಾಗಿದ್ದು ಕೂಡ ಕಸ ಹಾಕ್ತಿದ್ದಾರೆ. ಕಸದ ಮಧ್ಯೆನೇ ಓಡಾಡಬೇಕಾದಂತಹ ಸ್ಥಿತಿ ಜನರಿಗೆ ನಿರ್ಮಾಣ ಆಗಿದೆ. ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ತಿರ್ತೀವಿ, ಕಸದ ಆಟೋ ಬರೋದು ನಮ್ಗೆ ಗೊತ್ತಾಗಲ್ಲ. ನೋಡಿ ಎಂತೆಂಥ ಸಬೂಬನ್ನು ಹೇಳ್ತಾರೆ ಅಂತ. ಕೆಲವೆಡೆ ಸರಿಯಾಗಿ ಕಸದ ಗಾಡಿ ಬರಲ್ಲ ಅಂತ ಸಹಜವಾದ ಸಮಸ್ಯೆ ಕೂಡ ಇದೆ, ಇಲ್ಲ ಅಂತಲ್ಲ. ಕಸ ಸಂಗ್ರಹ ಮಾಡಿದ್ರೆ ಸಮಸ್ಯೆ ಬರಲ್ಲ ಅಂತ ಕೆಲ ಜನರು ಕೂಡ ಹೇಳ್ತಿದ್ದಾರೆ. ಅಂದ್ರೆ ಕೆಲವು ಕಡೆಗಳಲ್ಲಿ ಬರ್ತಿಲ್ಲ, ಆದ್ರೆ ಬಂದವರು ಕೂಡ ಹಾಕ್ತಿಲ್ಲ ಅನ್ನೋದು ಪ್ರಶ್ನೆ. ಜನರು ಏನಂದ್ರೆ ಸರ್, ಆಫೀಸ್ಗೆ ಹೋಗ್ತಾ ಇರ್ತಾರೆ, ಅವ್ರ ಪಡೆಗೆ ಅವ್ರು ಬಿಸಾಕ್ ಹೋಗ್ತಾ ಇರ್ತಾರೆ. ಕಸದ ಗಾಡಿಗೆ ಯಾರು ಬರುತ್ತೆ, ಅದಕ್ಕೆ ವೇಟ್ ಮಾಡೋಣ, ಸಪ್ರೇಟಾಗಿ ಹಾಕೋಣ, ಅವ್ರು ಬಂದು ತೊಗೊಂಡೋಗೋಣ ಅಂತ ಏನಿಲ್ಲ. ಯಾರ ಮನೆಯವ್ರಾಗ್ಲಿ ಬಿಸಾಕ್ಬಿಟ್ಟು ಒಯ್ತಾ ಇರೋದು. ಒಟ್ಟು ಅವ್ರ ಮನೆ ಕಸ ತಂದು ಇನ್ನೊಬ್ಬರ ಮನೆ ಬಂದು ಹಾಕ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ಈ ಕಾಯಿಲೆಗಳು ಬರೋದು ಯಾರು? ಇಲ್ಲಿ ಅಮ್ಮನೆ ಹತ್ರ ನಾವು ಇರೋರಿಗೆ. ಇಲ್ಲಿ ಸೊಳ್ಳೆಗಳು ಬರ್ತವೆ, ಸಣ್ಣ ಸಣ್ಣ ಮಕ್ಳು ಇರ್ತವೆ, ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ಇದು ಮಾಡೋದು? ಅದನ್ನ ಯಾರು ಕಾಯ್ತಾರೆ ಹೇಳಿ? ಪಾಪ ಅವ್ರು ಬರ್ತಾರೆ, BBMP ಎತ್ಕೊಂಡು ಹೋಗ್ತಾರೆ. ಅವ್ರು ಯಾರು ಇಲ್ಲ ಅಂದ್ರೆ 2 ದಿವಸ ಹಂಗೆ ಬಿದ್ದಿರುತ್ತೆ ಇಲ್ಲಿ. ಆ ಥರ ಆಗಿ ಇಲ್ಲಿರೋರಿಗೆ ನಮಗೆ ತೊಂದರೆ ಆಗುತ್ತೆ, ಅವ್ರಿಗೇನು ಅವ್ರು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದು ಕಸ ಅವ್ರು ಸರಿಯಾಗಿ ಬರೋದಿಲ್ಲ ಅಂತ ಅವ್ರು ತಗೊಂಡು ಬಂದು ಇಲ್ಲಿ ಹಾಕ್ತಾರೆ ಸರ್. ಅದಕ್ಕೋಸ್ಕರನೇ ಅವರು ಎಲ್ಲ ಇದು ಬಂದು ಹಾಕೋದತ್ತು. ಎಲ್ಲ ಮನೆಯಲ್ಲಿ ಕ್ಲೀನಾಗಿರ್ಬೇಕು, ಆಚೆ ಹೆಂಗೋ ಇರಲಿ ಅಂತ ಜನಗಳು ನೆನೆಸ್ಕೊಳ್ತಾರೆ. ನಾವೇನು ನೆನೆಸ್ಕೊಳ್ತೀವಿ, ಮನೆಯೂ ಕ್ಲೀನ್ ಇರಬೇಕು, ಆಚೆನೂ ಕ್ಲೀನ್ ಇರಬೇಕು, ಬೇರೆ ಏನೂ ಇಲ್ಲ. ಬೆಳಗ್ಗೆ ಟೈಮಲ್ಲಿ ಕಸ ಹಾಕೋಕ್ಕೆ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಕು. ಅದಕ್ಕೋಸ್ಕರ ಕೆಲವರು ಹಿಟ್ಟಿಂದ ಆಮೇಲೆ ಹಾಕ್ತಾರೆ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಸರ್. ಬೇರೆ ಏನಂದರೆ ಎಲ್ಲ ಕಸ ಅವ್ರ ಟೈಮ್ಗೆ ಬಂದುಬಿಟ್ರೆ ಅವ್ರಿಗೆ ಹಾಕ್ಬಿಡ್ಬೋದು ಮನೆ ಮುಂದೆ. ಅವ್ರು ಸರಿಯಾಗಿ ಟೈಮ್ಗೆ ಬಂದಿಲ್ಲ ಅಂದರೆ ಇಲ್ಲಿ ತಗೊಂಡು ಬಂದು ಹಾಕ್ಸ್ಬಿಡ್ತಾರೆ ಕೆಲವರು. ನಮಗೆಲ್ಲ ಮನೆ ಮುಂದೆ ಬರ್ತಾರೆ, ಲೇಟಾಗಿ ಬಂದ್ರೂ ಇಟ್ಟಿಂದ ಹಾಕ್ತೀವಿ. ಆಮೇಲೆ BBMP ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಪ್ರತಿ ಸಲ ರಂಗೋಲಿನೂ ಹಾಕ್ತಾ ಇದ್ದಾರೆ. ಅವರೆಲ್ಲ ಎತ್ತಿ ಎಲ್ಲ ರಾತ್ರಿ ಹೊತ್ತೆಲ್ಲ ಮಾಡ್ತಾರೆ ಪಾಪ. ಈ ಪಬ್ಲಿಕ್ ನಮಗೆ ಕೋಆಪ್ರೇಟಿವ್ ಇಲ್ಲ, ಪಬ್ಲಿಕ್ಸ್ ಯೂಸ್ಲೆಸ್ಸು. ಪಕ್ಕ ಹೇಳ್ತೀನಿ, ನಮ್ಮ ಕುಂಬಿಕಲ್ ರೋಡ್ ಪಬ್ಲಿಕ್ಸ್ ಬಂದ್ಬಿಟ್ಟು 100% ಯೂಸ್ಲೆಸ್ಸು. ನಾವಿವಾಗ ಬಸವನಗುಡಿಯಲ್ಲಿದ್ದೀವಿ, ಪಬ್ಲಿಕ್ಸ್ ಭಾಳ ಕೋಆಪ್ರೇಟ್ ಇದ್ದಾರೆ, ಕಸ ಇಕ್ತಾರೆ, ಬಂದು ತೊಗೊಂಡು ಹೋಗ್ತಾರೆ ಎಲ್ಲನೂ. ಅದೇ ಪರ್ಟಿಕ್ಯುಲರ್ ನಮ್ಮದು ಯಾವ ಏರಿಯಾ ಪಕ್ಕದ್ದು ಮಾವಳ್ಳಿ, ಈ ದೊಡ್ಡ ಮಾವಳ್ಳಿ ಚಿಕ್ಕ ಮಾವಳ್ಳಿ ಪಬ್ಲಿಕ್ಸು ಸೀರಿಯಸ್ ಹೇಳ್ತೀನಿ ಭಾಳ ಯೂಸ್ಲೆಸ್ಸು. 100% ಗೌರ್ಮೆಂಟ್ಗೆ ಹೇಳ್ತೀನಿ, ಇದು ಫೈನ್ ಹಾಕಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಾಂತಮೂರ್ತಿ, ಆಗಲೂ ಕೂಡ ನಾವು ಮಾತಾಡ್ತಾ ಇದ್ವಿ, ಈ ಕಸಮುಕ್ತ ಮಾಡೋದಕ್ಕೆ ಬೆಂಗಳೂರನ್ನ ಸಾಕಷ್ಟು ಶ್ರಮ ಪಡ್ತಾ ಇದೆ GBA ಕೂಡ. ಬಟ್ ಇದಕ್ಕೂ ಡೋಂಟ್ ಕೇರ್ ಅಂತಿದಾರಲ್ಲ ನಮ್ಮ ಜನ, ಇವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಸೊ ಏನು ಇವ್ರ ಸಮಸ್ಯೆಗಳೇನು? ಕೆಲವೊಂದು ಕಡೆ ಗಾಡಿಗಳು ಬರಲ್ಲ ಅಂತಾರೆ, ಸರಿಯಾಗಿ ಪಿಕ್ ಮಾಡ್ತಾ ಇಲ್ಲ ಕಸ ಅಂತ ಹೇಳ್ತಾರೆ. ನಿಜಕ್ಕೂ ಹೌದು, ಬೆಂಗಳೂರಿನಲ್ಲಿ ಇರುವಂತಹ ಈ ಥರದ್ದು ಒಂದಷ್ಟು ಸಮಸ್ಯೆ. ಇದಕ್ಕೆ ಪರಿಹಾರಗಳೇನು? ಹಾಗಾದ್ರೆ GBA ಯಾವ ರೀತಿಯಾಗಿ ಈಗ ಮುಂದಾಗ್ತಾ ಇದೆ? ಏನೇನು ಕ್ರಮಗಳಿಗೆ ಈಗ ಮುಂದಾಗ್ತಾ ಇದೆ?
ರೆಹಮಾನ್, ಈಗಾಗಲೇ ನಿನ್ನೆಯಿಂದ GBA ವ್ಯಾಪ್ತಿಯಲ್ಲಿ ಕಸದ ಒಂದು ನಿರ್ಮೂಲನೆಗಾಗಿ ಅಧಿಕಾರಿಗಳು ಒಂದು ವಿಶೇಷ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಮನೆ ಮನೆಗೆ ತೆರಳಿ ಯಾರೆಲ್ಲ ರಸ್ತೆ ಬದಿಯಲ್ಲಿ ಕಸವನ್ನು ಹಾಕಿರ್ತಾರೆ ಅಂಥವರಿಂದ ದಂಡವನ್ನು ವಸೂಲಿ ಮಾಡ್ತಿದ್ದಾರೆ. ಜೊತೆಗೆ ಅವರ ಮನೆ ಮುಂದೆನೇ ಕಸವನ್ನು ಸುರಿತಾರೆ. ಆದರೂ ಕೂಡ ರಾಜಧಾನಿಯ ರಸ್ತೆಗಳಲ್ಲಿ ಕಸದ ಸಮಸ್ಯೆ ಮಾತ್ರ ಮುಗ್ದಿಲ್ಲ. ಸದ್ಯ ಗಮನಿಸ್ತಾ ಇದ್ರೆ ಇದು ಲಾಲ್ಬಾಗ್ನ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇದೆ, ಪಕ್ಕದಲ್ಲೇ ಮುಖ್ಯ ರಸ್ತೆ ಕೂಡ ಇದೆ. ಸಾಕಷ್ಟು ಜನರು ಇದೇ ಮಾರ್ಗವಾಗಿ ಓಡಾಡ್ತಾ ಇರ್ತಾರೆ. ಫುಟ್ಪಾತ್ನ ಮೇಲ್ಭಾಗದಲ್ಲಿ ಆ ಕಸದ ರಾಶಿಯೇ ಬಿದ್ದಿರುವಂಥದ್ದು. ಇಷ್ಟೊತ್ತಾದರೂ ಕೂಡ ಕಸವನ್ನು ತೆರವು ಮಾಡಿಲ್ಲ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಸಾಕಷ್ಟು ಜನರು ಗಾಡಿಗಳಲ್ಲಿ ಬಂದು ಕವರ್ಗಳಲ್ಲಿ ಕಸವನ್ನು ತಂದು ಎಸೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕಸದ ಸಮಸ್ಯೆಗೆ ಒಂದು ರೀತಿಯಲ್ಲಿ ಪ್ರಮುಖ ಕಾರಣ ಆಗ್ತಾ ಇದೆ. ಜೊತೆಗೆ ಬ್ಲ್ಯಾಕ್ ಸ್ಪಾಟ್ಗಳು ಕೂಡ ಕ್ರಿಯೇಟ್ ಆಗೋದಕ್ಕೆ ಇದೇ ರೀತಿಯಲ್ಲಿ ಕಾರಣ ಆಗ್ತಾ ಇರುವಂಥದ್ದು. ಈಗ ಗಮನಿಸ್ತಾ ಇದ್ದಾರೆ, ಇಡೀ ರಸ್ತೆ ತುಂಬ ಕಸ ಹರಡ್ಕೊಂಡಿದೆ. ಇದೊಂದು ರಸ್ತೆ ಮಾತ್ರವಲ್ಲ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಬ್ಲ್ಯಾಕ್ ಸ್ಪಾಟ್ಗಳ ಸಂಖ್ಯೆ ಹೆಚ್ಚಳಾಗ್ತಾ ಇದೆ. ಒಂದು ಕಡೆ GBA ಅಧಿಕಾರಿಗಳು ದಂಡವನ್ನು ಹಾಕುವ ಕೆಲಸ ಮಾಡ್ತಿದ್ರೆ, ಮನೆಗಳ ಮುಂದೆ ಹೋಗಿ ಕಸವನ್ನು ಸುರಿದು ದಂಡವನ್ನು ವಸೂಲಿ ಮಾಡಿ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಕಸದ ವಾಹನಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದಷ್ಟು ಕಡೆಗಳಲ್ಲಿ ಕಸದ ಗಾಡಿಗಳು ಬರುತ್ತೆ, ಆದರೆ ಅಲ್ಲಿ ಬರುವಂಥ ಸಿಬ್ಬಂದಿ PP ಕೂಡ ಊದೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಹಾಡನ್ನು ಕೂಡ ಹಾಕೋ ಬರೋದಿಲ್ಲ. ಈಗ ಆಟೋ ಬಂದಿದೆಯಾ ಇಲ್ವೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಜನರಿಗೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಮತ್ತೊಂದಷ್ಟು ಕಡೆಗಳಲ್ಲಿ ಆಟೋಗಳು ಸರಿಯಾದ ಸಮಯಕ್ಕೆ ಕಸವನ್ನು ನಿರ್ವಹಣೆ ಮಾಡ್ತಿಲ್ಲ. ಒಂದಿನ ಬರ್ತಾರೆ, 2-3 ದಿನಗಳ ಕಾಲ ಕಸ ಸಂಗ್ರಹಕ್ಕೆ ಬರಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ GBA ಪರಿಹಾರವನ್ನು ಕಂಡುಹಿಡಿಬೇಕಿತ್ತು. ಆದರೆ ಅವರು ಹೇಳ್ತಾ ಇರೋದೇನೆಂದರೆ, ನಾವು ಕರೆಕ್ಟಾಗಿ ಕಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ, ಸರಿಯಾದ ಸಮಯಕ್ಕೆ ಆಟೋಗಳು ಟಿಪ್ಪರ್ಗಳು ಕೂಡ ಕಸವನ್ನು ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಸಾಕಷ್ಟು ಜನರು ಕಸವನ್ನು ಆಟೋಗಳಿಗೆ ಕೊಡದೆ ಬೇರ್ಪಡಿಸುವ ಕೆಲಸವನ್ನು ಕೂಡ ಮಾಡದೆ ಎಲ್ಲಿ ಬೇಕಲ್ಲಿ ಬಿಸಾಕ್ತಾ ಇರುವಂಥದ್ದು ರಾಜಧಾನಿಯಲ್ಲಿ ಈಗ ಆ ಕಸದ ಸಮಸ್ಯೆಯನ್ನು ಜೀವಂತವಾಗಿ ಇರಿಸಿರುವಂಥದ್ದು. ಸದ್ಯ ಇದಕ್ಕೆ ಯಾವ ರೀತಿಯಲ್ಲಿ ಒಂದು ಪರಿಹಾರವನ್ನು ಕಂಡುಹಿಡಿತಾರೆ, ಆ ಒಂದು ಆಟೋಗಳ ಒಂದು ಸಂಗ್ರಹ ಏನಿದೆ, ಕಸದ ಸಂಗ್ರಹದ ಮೇಲೆ ಅಧಿಕಾರಿಗಳು ನಿಗಾ ಇಡ್ತಾರೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ರಮನ್. ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ.